ಗುಡ್ ಮಾರ್ನಿಂಗ್ ಹ್ಯಾವ್ ಅ ನೈಸ್ ಡೇ. ಇವತ್ತು ಮಂಡೇ. ಸೊ ಇವಾಗ ಟಿಫಿನ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು. ಬನ್ನಿ, ಜೀರಿಗೆ ಹಾಲು ಕುಡಿತಾ ಇದ್ದೀನಿ. ಇಡ್ಲಿಗೆ ಸಾಂಬಾರು ಮಾಡ್ತಾ ಇದ್ದೀನಿ, ಹಾಲು ಕಾಯಿಸ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಇಡ್ಲಿ ಮಾಡಲಿಕ್ಕೆ ಇವತ್ತು ಬೆಳಿಗ್ಗೆ ಇಡ್ಲಿ ಮಾಡೋಣ ಅಂತ ಹೇಳಿ ರುಬ್ಬಿಟ್ಟಿದ್ದೆ. ಸೊ ಆಯಿಲನ್ನು ಹಾಕದೆ ಇಡ್ಲಿ ಮಾಡ್ಬೋದು. ಆಯಿಲ್ ಹಾಕಿಲ್ಲ ನಾನು, ಸೊ ವಾಶ್ ಮಾಡ್ಕೊಂಡು ಬಂದೆ. ನೀರನ್ನು ಆಲ್ರೆಡಿ ಬಿಸಿ ಮಾಡಿದ್ದೆ. ಸ್ವಲ್ಪ ಪ್ರತಿ ಸೋಮವಾರ ನಮ್ಮ ಮನೆಯಲ್ಲಿ ಇಡ್ಲಿ ಸಾಂಬಾರು ಇರುತ್ತೆ. ಸೊ ಇಡ್ಲಿನ ಒಂದು ಕಡೆ ಮಾಡಲಿಕ್ಕೆ ಇಟ್ಟಿದ್ದೀನಿ, ಜೊತೆಗೆ ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರನ್ನು ಕ್ವಿಕ್ಕಾಗಿ ಹಾಗೆ ಕೆಲವೊಂದು ಟ್ರಿಕ್ ಬಳಸಿ ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ನುಗ್ಗೆಕಾಯಿ ಹಾಕಿದರೆ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ರಾತ್ರಿನೇ ನಾನು ಬೇಳೆಯನ್ನು ನೆನೆಸಿಟ್ಕೊಂಡಿರ್ತೀನಿ, ಯಾಕಂದರೆ ಒಂದೇ ವಿಸಿಲಲ್ಲಿ ಇದನ್ನು ಕುಕ್ ಮಾಡ್ಕೋಬೇಕು. ಬೇಳೆ ಜೊತೆ ನುಗ್ಗೆಕಾಯನ್ನು ಹಾಕಿಬಿಟ್ಟು ಕುಕ್ ಮಾಡ್ಕೋತೀನಿ. ನುಗ್ಗೆಕಾಯಿ ಕೂಡ ಒಂದೇ ವಿಸಿಲಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಜಾಸ್ತಿ ವಿಸಿಲ್ ಹಾಕಿದರೆ ಅದು ಕೂಡ ಚೆನ್ನಾಗಿ ಬೆಂದರೆ ಚೆನ್ನಾಗಿರೋದಿಲ್ಲ. ಸೊ ಇವಾಗ ನಾನು ಒಂದು ಜರಡಿಗೆ ಬೇಳೆಯನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀನಿ. ಬೇಳೆಯಲ್ಲಿ ಸ್ವಲ್ಪ ಮಡ್ಡೆಲ್ಲ ಇರುತ್ತಲ್ವ, ಅದೆಲ್ಲ ಹಾಕಿದರೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಈ ರೀತಿ ಲಿಕ್ವಿಡ್ ರೀತಿಯಾಗಿ ಮಾಡ್ಕೊಂಡಿದ್ದೆ. ಇನ್ನೊಂದು ಕಡಾಯಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಗೆ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಯಾವಾಗಲೂ ಸಾಸಿವೆ, ಜೀರಿಗೆ, ಕಪ್ಪು ಎಳ್ಳು, ಒಣಮೆಣಸು, ಕರಿಬೇವಿನ ಸೊಪ್ಪು ಇವೆಲ್ಲ ಹಾಕಿ ಒಮ್ಮೆ ಇದು ಸಿಡಿದ ನಂತರ ಅದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಳದಿ ಪೌಡರ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೋಬೇಕು. ಹಾಗೆ ಸಾಂಬಾರಿಗೆ ಯಾವಾಗಲೂ ಚಿಟಿಕೆ ಬೆಲ್ಲ ಹಾಗೂ ಹುಣಸೆ ಹಣ್ಣನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅವೆರಡನ್ನು ಕೂಡ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇನ್ನು ನಾನು ಇದಕ್ಕೆ ಸಾಂಬಾರು ಮಸಾಲವನ್ನು ಯೂಸ್ ಮಾಡೋದಿಲ್ಲ. ಅದರ ಬದಲಿಗೆ ಅಚ್ಚ ಖಾರದ ಪೌಡರ್, ಕೊತ್ತಂಬರಿ ಪೌಡರ್, ಜೀರಾ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಸೊ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮೆಲ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಕೊನೆಗೆ ಇದಕ್ಕೆ ಆವಾಗಲೇ ಕುಕ್ ಮಾಡ್ಕೊಂಡಿರುವಂತಹ ದಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಕೆಳಗಡೆ ಈ ರೀತಿಯಾಗಿ ಸಾಫ್ಟ್ ಆಗಿದೆ. ಇಲ್ಲ ಅಂತಾದರೆ ಡೈರೆಕ್ಟಾಗಿ ಹಾಕಿದರೆ ಅಷ್ಟೊಂದೇನು ಟೇಸ್ಟ್ ಇರೋದಿಲ್ಲ. ಸೊ ಈ ರೀತಿ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೀನಿ. ಒಮ್ಮೆ ಕುದಿ ಬಂದ ತಕ್ಷಣ ಇದಕ್ಕೆ ನಾನು ನುಗ್ಗೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಲ್ರೆಡಿ ಕುಕ್ ಆಗಿರೋದು, ಕೊನೆಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಒಮ್ಮೆ ಕುದಿ ಬಂದ ನಂತರ ನಾನು ಇದಕ್ಕೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ಮಾಡುವಂಥದ್ದು, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸಾಂಬಾರು ಪೌಡರ್ ಏನು ಯೂಸ್ ಮಾಡಿಲ್ಲ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಬಿಸಿ ಇದೆ, ಪ್ಯಾನ್ ಅಡಿಡು. ಅದು ಇಸ್ ರೆಡಿ. ಸೊ ಇಡ್ಲಿ ಕೂಡ ರೆಡಿ ಆಯಿತು. ಸೊ ಅದ್ವಿನ್ಗೆ ಬ್ರೆಡ್ ಕೊಡ್ತಾ ಇದ್ದೀನಿ. ಸೊ ಸಾಂಬಾರು ಫೈನಲಿ ಅದ್ವಿನ್ ಟಿಫಿನ್ ಬಾಕ್ಸ್ ರೆಡಿ. ಅಂತೂ ಒಂದು ಮಳೆ, ಒಂದು ಹೊಳ. ಇವಾಗ ಮಳೆ ಬರ್ತಾ ಇದೆ. ಇನ್ನು ಏನಾಯಿತು ಅಂತ ಹೇಳಿದರೆ, ಆಲ್ರೆಡಿ ಟೈಮ್ ಬಂದು 7 ಗಂಟೆ ಆಯಿತು. 7:15ಕ್ಕೆ ಬಸ್ ಬರುತ್ತೆ. ಸೊ ಅದ್ವಿನ್ ಇವಾಗಷ್ಟೇ ಹೇಳ್ದ, ಇವತ್ತು ಸ್ಕೂಲಲ್ಲಿ ಫೀಲ್ಡ್ ಟ್ರಿಪ್ ಇತ್ತು ಅಂತ ಹೇಳಿ ನಿನ್ನೆನೇ ಹೇಳಿದ್ದ, ಬಟ್ ಮರ್ತೋಯ್ತು. ಸೊ ಅದಕ್ಕೆ ಸ್ನ್ಯಾಕ್ಸ್ ಏನಾದರೂ ತೆಗೆದುಕೊಂಡು ಬರಲಿಕ್ಕೆ ಹೇಳಿದರು. ಡ್ರೈ ಸ್ನ್ಯಾಕ್ಸ್ ಅಂತ ಹೇಳಿದರೆ ಕುರ್ಕುರೆ ಆ ರೀತಿ ಏನಾದರೂ. ಸೊ ತಂದಿರೋದಿಲ್ಲ. ಅದಕ್ಕಾಗಿ ಇವಾಗ ಬೇಗ ಬೈಕಲ್ಲಿ ಹೋಗಿ, ಮಳೆ ಕೂಡ ಬರ್ತಾ ಇತ್ತು, ಅವನಿಗೆ ಸ್ನ್ಯಾಕ್ಸ್ ತಂದು ಕೊಡೋಣ ಅಂತ ಹೇಳಿ ಹೊರಡ್ತಾ ಇದ್ದೆ. ಅವನು ಸ್ಕೂಲಲ್ಲಿ ವರ್ಷಕ್ಕೊಮ್ಮೆ ಫೀಲ್ಡ್ ಟ್ರಿಪ್ ಅಂತ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹೊರಗಡೆ ಅಂತ ಹೇಳಿದರೆ ಏನಾದರೂ ಅವರಿಗೆ ತಿಳ್ಕೊಳ್ಳಿಕ್ಕೆ ಅಂತ ಹೇಳಿ ಈ ಸಾರಿ ಅವನಿಗೆ ಬೇಕ್ರಿಗೆ ಕರ್ಕೊಂಡು ಹೋಗಿದ್ರು. ಅಂದರೆ ಬೇಕ್ರಿಯಲ್ಲಿ
ಕೇಕನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅದೆಲ್ಲ ತೋರಿಸೋದು ಆ ರೀತಿ. ಸೊ ಹಾಗೆ ಅದ್ವಿನ್ ಸ್ನ್ಯಾಕ್ಸ್ ಎಲ್ಲ ತೆಗೆದುಕೊಂಡು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಬಂದಿದ್ವಿ, ಅಲ್ಲಿ ಬಸ್ ಕೂಡ ಬಂತು. ಸೊ ಅದ್ವಿನ್ ಬಸ್ ಬಂದಮೇಲೆ ಅಲ್ಲೇ ನಾನು ಬಸ್ಸನ್ನು ಹರಿಸ್ಬಿಟ್ಟು ಮನೆಗೆ ಬಂದೆ. ಎಷ್ಟು ಹುಚ್ಚು ಕಾಣಿ ಅವಳಿ. ನಿನ್ನ ಬ್ಯಾಗ್ ಅಲ್ಲ, ನೀನು ಹಿಡ್ಕಂತ ಇವತ್ತು. ವಾವ್, ನೈಸ್. ಇದೇ ಥರ ಡೈರಿ ಮಾಡ್ರೆ ನಂಗೆ ಖುಷಿ ಆಯ್ತಪ್ಪ. ಅವಳೇ ರೆಡಿಯಾಗಿದ್ದೆ ಇವತ್ತು, ಅವಳೇ ಸಾಕ್ಸ್ ಹಾಕ್ಕೊಂಡಿದ್ದ, ಅವಳೇ ಬ್ಯಾಗ್ ಹಿಡ್ಕೊಳ್ತಾಳಂತೆ. ಆದರೂ ಕೂಡ ಟೈಮ್ ಆಯ್ತು ಮಾತ್ರ. ನಮ್ಮನ್ನು ಸ್ಕೂಲಿಂದ ಹೊರಗಡೆ ಹಾಕ್ದಿರ ಸಾಕು. ಅದ್ವಿನ್ ಡ್ರಾಪ್ ಮಾಡಿದ ಮೇಲೆ ನನಗೆ ಮತ್ತೆ 1 ಅವರ್ ಸಿಗುತ್ತೆ. ಅಷ್ಟರೊಳಗಡೆ ಆರ್ನನ ರೆಡಿ ಮಾಡಬೇಕು, ಸ್ನಾನ ಮಾಡಿಸ್ಬಿಟ್ಟು ತಿಂಡಿ ಕೊಟ್ಟು ಎಲ್ಲ ಮಾಡೋದ್ರೊಳಗೆ ಟೈಮ್ ಆಗಿಬಿಡತ್ತೆ. ಕೊನೆಗೆ ಗಡ್ಬಿಡಿಯಲ್ಲಿ ಯಾವಾಗಲೂ ಸ್ಕೂಲ್ಗೆ ಹೋಗೋದು. ಇವತ್ತು ಕೂಡ 9 ಗಂಟೆ ಆಯಿತು. 9:10 ತನಕ ಅವರು ವೆಯ್ಟ್ ಮಾಡ್ತಾರೆ, ನಂತರ ಡೋರ್ ಕ್ಲೋಸ್ ಮಾಡ್ತಾರೆ. ಮೊದಲೆಲ್ಲ ಈ ರೀತಿ ರೂಲ್ಸ್ ಇರಲಿಲ್ಲ, ಇವಾಗೆಲ್ಲ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ನನಗೆ ಸ್ವಲ್ಪ ಪ್ರಾಬ್ಲಮ್ಮು, ಅದೇ ಟೈಮಿಗೆ ಹೋಗಿ ಡ್ರಾಪ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಯಾಕಂದರೆ ಅಲ್ಲಿ ತನಕನೂ ನನಗೆ ಕೆಲಸ ಇರುತ್ತೆ, ಅವಳದ್ದೇ ಇರೋದು. ಯಾಕಂದರೆ ಅವಳಿಗೇನೆ ರೆಡಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇವತ್ತು ಸ್ವಲ್ಪ ಅವಳೇ ರೆಡಿ ಆದಳು. ಸೊ ಹಾಗೆ ರೆಡಿ ಆಗೋ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಅವಳನ್ನು ಡ್ರಾಪ್ ಮಾಡಿ ಬಂದೆ. ಸೊ ಇವತ್ತು ನಾನು ಒಂದು ಎಗ್ ಕರಿ ಮಾಡ್ತಾ ಇದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ. ಮೊದಲಿಗೆ ಕಡಾಯಿಯನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಇವಾಗ ಆ ಎಣ್ಣೆಗೆ ಎಗ್ಗನ್ನು ಹಾಕ್ಕೋಬೇಕು. ಸೊ ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಪೌಡರ್, ಕೈಯಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು, 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದೇ ರೀತಿ ಎಲ್ಲವನ್ನ ಮಾಡ್ಕೋತೀನಿ. ಫ್ರೈ ಮಾಡ್ಕೊಂಡಿದ್ದಾಯಿತು. ಇಲ್ಲಿ 4 ಮೊಟ್ಟೆಯನ್ನು ಈ ರೀತಿ ಫ್ರೈ ಮಾಡಿಕೊಂಡೆ. ಇವಾಗ ಒಂದು ಕಡೆಯನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಗರಂ ಮಸಾಲ ಏನಾದರೂ ಇದ್ದರೆ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ನಾನು ಪಲಾವ್ ಎಲೆ ಇತ್ತು ಹಾಕ್ಕೊಳ್ತಾ ಇದ್ದೀನಿ. ಸಾರಿ, ವಿಡಿಯೋ ಮಿಸ್ ಆಯಿತು. ಇಲ್ಲಿ 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡೆ. ಸೊ ಇದ್ರ ಜೊತೆ 2 ಹಸಿಮೆಣಸು, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಮ್ಮೆ ಇದನ್ನು ಫ್ರೈ ಮಾಡ್ಕೋಬೇಕು. 2 ಟೊಮೆಟೊ ಈ ರೀತಿ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಳದಿ ಪೌಡರನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಖಾರಕ್ಕೆ ಅಚ್ಚ ಖಾರದ ಪೌಡರ್, ಸ್ವಲ್ಪ ಕೊತ್ತಂಬರಿ ಪೌಡರ್, ಜೀರಿಗೆ ಪೌಡರ್. ಸೊ ಮೊಟ್ಟೆಗೆ ಪೆಪ್ಪರ್ ತುಂಬಾ ಇಂಪಾರ್ಟೆಂಟು. ಸೊ ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಮ್ಮೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಗೋಡಂಬಿಯನ್ನು ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಆಪ್ಷನಲ್, ಹಾಕಿದರೆ ಸ್ವಲ್ಪ ರುಚಿಯಾಗಿರುತ್ತೆ. ಒಂದು 2 ನಿಮಿಷ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡೆ. ಸೊ ಇವಾಗ ಇದಕ್ಕೆ ಎಗ್ಗನ್ನು ಹಾಕಬೇಕು. ಸೊ ಎಗ್ ಇದೆಯಲ್ಲ, ಅದನ್ನು ಹಾಕ್ಕೊಳ್ತೀನಿ.
ಫೈನಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಈಸಿಯಾಗಿ ಮಾಡುವಂಥ ಎಗ್ ಕರಿ ರೆಡಿ. ಜಸ್ಟ್ 2 ಮಿನಿಟ್. ಸೊ ಎಗ್ ಕರಿ ರೆಡಿ. ಸೊ ಈರುಳ್ಳಿ ಸೊಪ್ಪೆಯನ್ನು ಹಾಕಿ ಮತ್ತು 2 ಮೊಟ್ಟೆಯನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಮಕ್ಕಳು ಖಾರ ಹಾಕಿದರೆ ತಿನ್ನೋದಿಲ್ಲ, ಸೊ ಹಾಗಾಗಿ ಬಾಯ್ಲ್ಡ್ ಮಾಡಿ ಕೊಡೋಣ ಅಂತ ಹೇಳಿ ಆರನ್ನ ಕರ್ಕೊಂಡು ಬರ್ಲಿಕ್ಕೆ ಹೊರಟೆ. ಹೊರಗಡೆ ಹನಿ ಹನಿ ಮಳೆ, ಕೋಟ್ ಹಾಕಲಿಕ್ಕೂ ಇಲ್ಲ, ಹಾಕದೇ ಇರಲಿಕ್ಕೂ ಇಲ್ಲ, ಆ ರೀತಿ ವೆದರ್ ಇದೆ. ಬನ್ನಿ ಆರನ್ನ ಕರ್ಕೊಂಡು ಬಂದು ಊಟ ಮಾಡೋದು. ಗಣೇಶ 27, 28, 29, 30, 31st ಫುಡ್ ಸ್ಟಾಲ್, ಕಲ್ಚರಲ್ ಪ್ರೋಗ್ರಾಮ್, ಸತ್ಯನಾರಾಯಣ ಪೂಜಾ, ವಿಸರ್ಜನಾ, ಸೆಕೆಂಡ್ ವಿಸರ್ಜನಾ. ಕಾಂಪಿಟೇಷನಾ? 13th ಫ್ಲೋರ್ ಅಂತ ಎಂಥದ್ದು ಸ್ಕೂಲಲ್ಲಿ? ಶುಭಮ್ ಎಂತ ಮಾಡ್ದ? ಶುಭ್ಮಾನ್ ಎಂತ ಮಾಡ್ದ? ಇವತ್ತು ಆರ್ನ ಸ್ಕೂಲಲ್ಲಿ ಒಂದು ಇನ್ಸಿಡೆಂಟ್ ಆಯ್ತಪ್ಪ. ನಮ್ಮ ಆರ್ನ ಬಾಯಲ್ಲೇ ಕೇಳಿ ಏನಾಯ್ತಪ್ಪು? ನಿಂಗೂ ಕೊಟ್ನಾ? ಯಾಕೆ ಆತಿಲ್ಯಾ? ನಿಂಗೆ ಕೊಡ್ಲಿ, ನಿಂಗೆ ಕೊಡು. ಎಂತ ಇನ್ಸಿಡೆಂಟ್ ಅಲ್ಲ ನಮ್ಮ ಕರ್ಕಬೋ. ಹೋಗಿ ಚಲೋ. ಅದ್ರೊಳಗೆ ಶಿವ ಹೆಂಗೆ ಬಿಡ್ಸೋದು ನಾನು? ನಮ್ಮ ಮಾರ್ನಂಗೆ ನಿನ್ನೆ ಒಂದು ಡ್ರಾಯಿಂಗ್ ಬಿಡಿಸ್ಕೊಟ್ಟೆ, ಇವತ್ತು ಇನ್ನೊಂದು ಬಿಡಿಸ್ಕೊಂತೆ, ಅದರಲ್ಲೇ ಇನ್ನೊಂದು ದೊಡ್ಡದು ಬಿಡಿಸಿದೆ. ಇವಾಗ ಇದ್ರೊಳಗಡೆ ಶಿವ ಬಿಡಿಸ್ಕಂತೆ. ನನಗೆ ಬರಲ್ಲ ಅಂತ ಹೇಳಿದ್ರು ಹಠ ಮಾಡ್ತಾವಳೆ. ಶಿವ ಅಲ್ಲ, ಅದ ಸ್ವಸ್ತಿಕ್. ವೆರಿ ಗುಡ್. ಓಕೆ, ಕಲರ್ ಮಾಡಿ ನೋಡುವ. ಇನ್ನು ಸ್ಕೂಲಿಂದ ಮಕ್ಕಳು ಬಂದ ಮೇಲೆ ಟೈಮೇ ಸಿಗೋದಿಲ್ಲ. ಅವ್ರದ್ದೇನಾದರೂ ಹೋಮ್ವರ್ಕ್ ಇರುತ್ತೆ, ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಏನಾದರೂ ಮಾಡಬೇಕು, ಅವ್ರ ಜೊತೆನೇ ಕೂತ್ಕೋಬೇಕು ಅಂತ ಬಯಸ್ತಾರೆ. ಸೊ ಹಾಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ಇವಾಗ ನಾಳೆ ಸ್ವರ್ಣ ಗೌರಿ ವ್ರತ ಇತ್ತಲ್ವ, ಸೊ ಹಾಗಾಗಿ ಮೆಹಂದಿ ಏನಾದರೂ ಹಚ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ನಾನು ಹಚ್ಕೊಳ್ತಿರ್ಬೇಕಾದ್ರೆ ಅವಳಿಗಂತೂ ಹಚ್ಚಲೇಬೇಕು. ಮೊದಲಿಗೆ ಅವಳಿಗೆ ಹಚ್ಚಿಬಿಟ್ಟು ಸೊ ನಂತರ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಾನು ಕೈಗೆ ಮೆಹಂದಿ ಹಚ್ಕೊಂಡು ಮಲಗಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.